ಕೋಗಿಲು ಕ್ರಾಸ್ ಮನೆ ತೆರವು ವಿಚಾರ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಆಡಳಿತ ಮತ್ತು ವಿರೋಧ ಪಕ್ಷಗಳ ಆರೋಪಕ್ಕೆ ಸಾಕ್ಷಿಯಾಗ್ತಿರೋ ಈ ಘಟನೆ ಸುತ್ತಿ ಬಳಸಿ ಕಾಂಗ್ರೆಸ್ ಕೊರಳಿಗೆ ಸುತ್ತಿಕೊಳ್ಳೋ ಸಾಧ್ಯತೆ ಇದೆ. ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟೋಕೆ ಅವಕಾಶ ಕೊಟ್ಟು ಲಕ್ಷ ಪಡೆದಿದ್ದ ವ್ಯಕ್ತಿ ಕಾಂಗ್ರೆಸ್ ಮುಖಂಡ ಅನ್ನೋದು ತಡವಾಗಿ ಬೆಳಕಿಗೆ ಬಂದಿದೆ. ಕೋಗಿಲು ಕದನ ಸುತ್ತಿ ಬಳಸಿ ಕಾಂಗ್ರೆಸ್ ಕೊರಳಿಗೆ ಸುತ್ತಿಕೊಳ್ತಾ ಸಚಿವ ಕೃಷ್ಣ ಬೈರೇಗೌಡ ಆಪ್ತನ ನಂಬಿ ಮೋಸ ಹೋದ್ರ ನಿವಾಸಿಗಳು. ಕೋಗಿಲು ಕಿಚ್ಚು ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಿದೆ. ಒಂದ್ ಕಡೆ ವಲಸಿಗರು ಅನಧಿಕೃತವಾಗಿ ಮನೆ ನಿರ್ಮಿಸಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಿದೆ. ಸರ್ಕಾರ ಮಾತ್ರ ಮಾನವೀಯತೆ ಆಧಾರದ ಮೇಲೆ ಬದಲಿ ನಿವೇಶನ ಕೊಡ್ತಿದ್ದೀವಿ ಅಂತ ಹೇಳ್ತಿದೆ. ಆದ್ರೆ ಒಂದು ಸಮುದಾಯದವರ ಓಲೈಕೆಗೆ ಸರ್ಕಾರ ಈ ನಿರ್ಧಾರ ಮಾಡಿದ್ದು ಇದರಲ್ಲಿ ಮಾನವೀಯತೆ ಅನ್ನೋದೇ ಸುಳ್ಳು ಅಂತ ಟೀಕಿಸುತ್ತಿರುವ ನಡುವೆನೆ ಅಕ್ರಮ ಲೇಔಟ್ನ ರೂವಾರಿನೇ ಕಾಂಗ್ರೆಸ್ ಮುಖಂಡ ಅನ್ನೋ ಅನುಮಾನ ಮೂಡ್ತಿದೆ. ಇದಕ್ಕೆ ಪೂರಕ ಎನ್ನುವಂತೆ ಸಚಿವ ಕೃಷ್ಣ ಬೈರೇಗೌಡ ಆಪ್ತ ವಸೀಂ ಎನ್ನುವ ವ್ಯಕ್ತಿಯ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಈ ವಸೀಂ ಕಾಂಗ್ರೆಸ್ ಕಾರ್ಯಕರ್ತ ಎನ್ನಲಾಗ್ತಿದೆ. ಕಳೆದ ವರ್ಷ ಡಿಸೆಂಬರ್ 20ರಂದು ಜಿಬಿಎ ಡೆಮಾಲಿಷ್ ಮಾಡಿದ್ದ ಕಾಲೋನಿಗಳಲ್ಲಿ ವಸೀಂ ಕಾಲೋನಿ ಕೂಡ ಒಂದು. ಈತ ಸರ್ಕಾರಿ ಜಾಗದಲ್ಲಿ ತನ್ನದೇ ಹೆಸರಿನ ಕಾಲೋನಿಯೊಂದನ್ನ ಹುಟ್ಟುಹಾಕಿ ಅಲ್ಲಿ ವಲಸಿಗರಿಂದ ಲಕ್ಷ ಪಡೆದು ಮನೆ ಕಟ್ಟಿಕೊಳ್ಳಲು ಸಹಾಯ ಮಾಡಿ ವಂಚಿಸಿರೋ ಆರೋಪವಿದೆ. ಅಷ್ಟಕ್ಕೂ ವಸೀಂ ಮಾಡಿದ ವಂಚನೆ ಏನು ಅಂತ ನೋಡೋದಾದ್ರೆ, ಲಕ್ಷ ಪಡೆದು ಮನೆ ನೀಡೋದಾಗಿ ಭರವಸೆ ಕೊಟ್ಟಿದ್ದ, ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದ, ತನ್ನದೇ ಆದಂತಹ ಕಾಲೋನಿ ಮೂಲಕ ಈ ಅವಕಾಶ ಮಾಡಿಕೊಟ್ಟಿದ್ದು ವಲಸಿಗರನ್ನ ಟಾರ್ಗೆಟ್ ಮಾಡಿ ವಸೀಂ ಹಣ ವಸೂಲಿ ಮಾಡಿದ್ದ. ಪಶ್ಚಿಮ ಬಂಗಾಳ, ಬಿಹಾರ ಮತ್ತು ಬಾಂಗ್ಲಾದವರಿಗೆ ಅಕ್ರಮ ಮನೆ ಕಟ್ಟೋದಕ್ಕೆ ವಸೀಂ ಅವಕಾಶ ಮಾಡಿಕೊಟ್ಟಿದ್ದ. ಮೊನ್ನೆ ದಿನ ಸಾಹೇಬ್ರು ಆರ್ ಅಶೋಕ್ ಸಾಹೇಬ್ರು ಮತ್ತೆ 3 ಜನ ಬಂದಿದ್ರಲ್ಲ, ಅವರೆಲ್ಲ ಬಂದು ಅವ್ರು ಏನೋ ಸದನಲ್ಲಿ ಏನೋ ಮಾತಾಡಿದಾರಂತೆ, ಇವ್ರಿಗೆ ಕೊಡಬೇಕು ಅವ್ರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು. ಇವತ್ತು ಮನೆ ಕೊಡ್ತಾರೆ ಅಂತ ನಿರೀಕ್ಷೆಯಲ್ಲಿ ಇದ್ರಿ? ಅಂದ್ರೆ ಹೌದು ಸರ್, ನಮಗೆ ಭರವಸೆ ಇತ್ತು ಸರ್, ಇನ್ನೂ ಬಂದಿಲ್ಲ. ಅದು ಮೊನ್ನೆ ದಿನ ಅವರು ಅಶೋಕ್ ಸಾಹೇಬ್ರು ಹೇಳಿದ್ದಕ್ಕೆ ಅದು ತಡೆ ಆಗಿದೆ. ತಡೆ ಆಗಿಬಿಟ್ಟು ಅದು ಏನು ಮಾತಾಡಿದಾರೋ ಯಾವುದು ಪಕ್ಕ ಇಂಟಿಮೇಷನ್ ನಮಗೆ ಕೊಡ್ತಾ ಇಲ್ಲ, ನ್ಯೂಸ್ ಮುಖಾಂತರ ತೋರಿಸ್ತವ್ರೆ. ಅದೇ ಸರ್, ಮೊನ್ನೆ ಬಂದಿದ್ರಲ್ಲ ಅಧಿಕಾರ ಸಾಹೇಬ್ರು, ಅವರು ಜಾಸ್ತಿ ನಮ್ಮ ಕನ್ನಡದವ್ರಿಗೆ ಯಾರಿಗೂ ಮಾತಾಡಿಲ್ಲ ಅವರು. ಸದ್ಯ ಕೋಗಿಲು ಕದನ ಇದೀಗ ಕಾಂಗ್ರೆಸ್ ಉರುಳಿಗೆ ಸುತ್ತಿಕೊಳ್ತಿದ್ದು ವಿಪಕ್ಷದವರು ಮಾಡ್ತಿದ್ದ ಟೀಕೆಗೆ ಮತ್ತಷ್ಟು ಪುಷ್ಟಿ ಸಿಕ್ಕಂತಾಗಿದೆ. ಸದ್ಯ ಮಾನವೀಯತೆ ಮಾತನಾಡ್ತಿರೋ ಸರ್ಕಾರ ಈ ವಿವಾದವನ್ನ ಹೇಗೆ ಬಗೆಹರಿಸಿಕೊಳ್ಳುತ್ತೋ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.